4 ಗಂಭೀರ ಪ್ರಕರಣಗಳಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಸಿಲುಕಿದ್ದಾರೆ. ಶೀಘ್ರ ದೋಷಾರೋಪ ಪಟ್ಟಿಯನ್ನ ಎಸ್ಐಟಿ ಅಧಿಕಾರಿಗಳು ಸಲ್ಲಿಕೆ ಮಾಡೋದಕ್ಕೆ ತಯಾರಿಯಲ್ಲಿದ್ದಾರೆ. ಹಾಗಾದ್ರೆ ದೋಷಾರೋಪ ಪಟ್ಟಿ ಚಾರ್ಜ್ ಶೀಟ್ ಸಲ್ಲಿಕೆಯ ಉದ್ದೇಶ ಏನು? ಸಂಸದ ಪ್ರಜ್ವಲ್ ರೇವಣ್ಣಗೆ ಇದರಿಂದ ಎದುರಾಗುವಂತಹ ಸಂಕಷ್ಟ ಏನು? ಲೀಗಲಿ ಎಷ್ಟು ಅನುಕೂಲ ಎಸ್ಐಟಿ ಅಧಿಕಾರಿಗಳಿಗೆ ಇದರಿಂದ ಆಗತ್ತೆ? ಅವೈಲೇಬಲ್ ಆಪ್ಷನ್ಸ್ ಯಾವ್ದನ್ನ ಪಿಕ್ ಮಾಡಿದ್ರೆ ಪ್ರಜ್ವಲ್ ರೇವಣ್ಣನ ಕರ್ಕೊಂಡು ಬರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಎಸ್ಐಟಿ ಅಧಿಕಾರಿಗಳು ಕಾನೂನು ತಜ್ಞರ ಜೊತೆಗೆ ಈ ಆಯಾಮದಲ್ಲಿ ಕೂಡ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಸೊ ದೋಷಾರೋಪ ಪಟ್ಟಿ ಸಲ್ಲಿಕೆಯ ಬಗ್ಗೆ ಹೆಜ್ಜೆಯನ್ನ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಇಡ್ತಾ ಇರೋದ್ರ ಬಗ್ಗೆ ನಾವು ಹೇಳ್ತಾ ಇದ್ವಿ. 2 ಅಸ್ತ್ರ ಅಂತೂ ಉಪಯೋಗಿಸೋ ಸಾಧ್ಯತೆ ಇದೆ. ಒಂದು ರೆಡ್ ಕಾರ್ನರ್ ನೋಟಿಸು, ಇನ್ನೊಂದು ಪಾಸ್ಪೋರ್ಟ್ ರದ್ದತಿ ವಿಚಾರದಲ್ಲಿ ಒಂದು ಹೆಜ್ಜೆಯನ್ನ ಇಡಬಹುದಂತೆ. ಬಟ್ ಅದಷ್ಟು ಸುಲಭ ಇಲ್ಲ. ಹಾಗಾದ್ರೆ ದೋಷಾರೋಪ ಪಟ್ಟಿ ಸಲ್ಲಿಕೆಯನ್ನ ಆತುರಾತುರ ಅಂತ ನಾನು ಹೇಳಲ್ಲ, ಬಟ್ ಮಾಡ್ತಾ ಇದ್ದಾರಲ್ಲ, ಏನು ಇದರಿಂದ ಪ್ರಯೋಜನ ಅಂತ ನೋಡೋದಾದ್ರೆ, ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಪ್ರಕರಣದಲ್ಲಿ ಶೀಘ್ರವೇ ಚಾರ್ಜ್ ಶೀಟನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡುವಂತಹ ತಯಾರಿ ನಡೆದಿದೆ. ಚಾರ್ಜ್ ಶೀಟ್ನ ಮೂಲಕ ಜಾಮೀನು ರಹಿತ ವಾರೆಂಟ್ NBW, ಈಗಷ್ಟೇ ನನ್ನ ಕೊಲಿಗೆ ಹೇಳ್ತಾ ಇದ್ರು, NBW ಪಡ್ಕೊಳ್ತಕ್ಕಂಥದ್ದು. ಘೋಷಿತ ಆರೋಪಿ NBW ಅಂತಂದರೆ ಅದು ಅಂಡರ್ಸ್ಟುಡ್, ಅದು ಘೋಷಿತ ಆರೋಪಿ ಅಂತ ಕೋರ್ಟಿಂದ ಆದೇಶವನ್ನು ಮಾಡಿಸ್ಕೊಂಡು CBI ಮೂಲಕ ಇಂಟರ್ಪೋಲ್ ಮೂಲಕ ರೆಡ್ ಕಾರ್ನರ್ ನೋಟಿಸನ್ನು ಕೊಡ್ತಕ್ಕಂಥದ್ದು. ವಿದೇಶದಲ್ಲಿರುವ ಆರೋಪಿಯ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಕೂಡ ಮಾಡಿಸಬಹುದು. ಯಾವ ದೇಶದಲ್ಲಿ ಅಡಗಿದ್ದಾನೋ ಅಲ್ಲಿಂದಲೇ ಬಂಧನವನ್ನು ಕೂಡ ಮಾಡ್ಬೋದು. ಅಂದರೆ ನಮ್ಮ ಪಾಸ್ಪೋರ್ಟ್ ಕೇಂದ್ರ ಏನಿದೆ, ಇಲ್ಲಿಂದ ಪಾಸ್ಪೋರ್ಟನ್ನು ರದ್ದು ಮಾಡಿ, ಆ ರದ್ದು ಮಾಡಿರೋ ಆದೇಶವನ್ನು ಆತ ಯಾವ ದೇಶದಲ್ಲಿದ್ದಾನೆ ಅಲ್ಲಿನ ರಾಯಭಾರಿ ಕಚೇರಿಗೆ ಸಲ್ಲಿಸಿ, ಈತನ ಪಾಸ್ಪೋರ್ಟ್ ರದ್ದಾಗಿದೆ, ಈತ ಇನ್ನು ಮುಂದೆ ಈ ದೇಶದಲ್ಲಿ ಇರೋ ಹಾಗಿಲ್ಲ, ಇಮಿಡಿಯೇಟಾಗಿ ನಮ್ಮ ದೇಶಕ್ಕೆ ಕಳಿಸ್ಕೊಡಿ ಅಂತ ಹೇಳಿ ಬಂಧನ ಮಾಡಿ ನಮ್ಮ ದೇಶಕ್ಕೆ ಕರೆತರುವಂತಹ ಪ್ರಯತ್ನ. ಯಾವ ದೇಶದಲ್ಲಿದ್ದರೂ ಕೂಡ ಅಲ್ಲಿಯೇ ಅರೆಸ್ಟ್ ಮಾಡ್ಬೋದು. ಬಟ್ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಇದೆಲ್ಲ ಸುಸೂತ್ರವಾಗಿ ಆಗಬೇಕು ಅಂದರೆ ಆತ ಯಾವ ದೇಶದಲ್ಲಿದ್ದಾನೆ, ಆ ದೇಶದ ಜೊತೆ ಭಾರತದ ಸಂಬಂಧ ಹೇಗಿದೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ನಮ್ಮ ರಾಜತಾಂತ್ರಿಕ ಸಂಬಂಧಗಳು ತುಂಬ ಚೆನ್ನಾಗಿದ್ದರೆ ಇಮ್ಮಿಡಿಯೇಟಾಗಿ ಆಗುತ್ತೆ. ರಾಜತಾಂತ್ರಿಕ ಸಂಬಂಧಗಳು ಸರಿ ಇಲ್ಲ ಅಂತಂದರೆ ಅವರು ಕೋಆಪ್ರೇಟ್ ಮಾಡದೇ ಇರಬಹುದು, ಅಥವಾ ನಮಗಿನ್ನೂ ಆತ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಈ ಥರದ ಸಾಧ್ಯತೆಗಳೆಲ್ಲ ಇದೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಈಗ ದೋಷಾರೋಪ ಪಟ್ಟಿ ಸಲ್ಲಿಕೆಗೆ ಸಿದ್ಧತೆ ಹೇಗಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಬಟ್ ಮೇಜರ್ ಕ್ವೆಶ್ಚನ್ ಇರೋದು 10 ದಿನದ ಒಳಗೆ ಇಷ್ಟೆಲ್ಲ ಪ್ರಕ್ರಿಯೆಗಳು, ಅಂದ್ರೆ ಇದು TDS ಅಥವಾ ಅತ್ಯಂತ ಕಠಿಣ ಕಾನೂನಾತ್ಮಕ ಹೆಜ್ಜೆಗಳು. ಸೊ 10 ದಿನದ ಒಳಗೆ ಸಾಧ್ಯ ಇದೆಯಾ ಇಷ್ಟು ಕೂಡ, ಅಥವಾ ಇನ್ನಷ್ಟು ಸಮಯಗಳು ಬೇಕಾಗುತ್ತಾ ಅಂತ? ಮಮತಾ ಗೃಹ ಸಚಿವರು ಈ ಹಿಂದೆಯೇ ಸ್ಪಷ್ಟನೆಯನ್ನ ಪಡಿಸಿದ್ರು. ಅಂದ್ರೆ ನಾವು ದೇಶದ ಒಳಗಿದ್ರೆ ಆತನನ್ನ ಪತ್ತೆಯನ್ನ ಮಾಡಬಹುದಿತ್ತು, ಆರೋಪಿಯನ್ನ ಹಿಡಿದು ತರೋದಕ್ಕೆ ಪ್ರಯತ್ನವನ್ನ ಮಾಡಬಹುದಿತ್ತು. ಆದ್ರೆ ವಿದೇಶದಲ್ಲಿ ಆತ ತಲೆಮರೆಸ್ಕೊಂಡಿರೋದ್ರಿಂದ ನಾವು ಅಷ್ಟಾಗಿ ಹೋಗಿ ಅಲ್ಲೆಲ್ಲ ಇನ್ವೆಸ್ಟಿಗೇಷನ್ ಅನ್ನ ಮಾಡೋದಕ್ಕೆ ಬರೋದಿಲ್ಲ. ಇದಕ್ಕೆ ಕೇಂದ್ರ ಸರ್ಕಾರದ ಸಹಕಾರ ಬೇಕು, ಕೇಂದ್ರ ತನಿಖಾ ಸಂಸ್ಥೆಗಳ ಸಹಾಯ ಬೇಕು. ಆ ನಿಟ್ಟಿನಲ್ಲಿ ಯಾವೆಲ್ಲ ಕ್ರಮಗಳನ್ನು ಜರುಗಿಸ್ಬೇಕೋ ಅವನ್ನ ಜರುಗಿಸ್ತೀವಿ. ಸದ್ಯಕ್ಕಂತೂ ನಾವಂತೂ ಆತನನ್ನ ಬಂಧನ ಮಾಡೋದಕ್ಕೆ, ವಿದೇಶಕ್ಕೆ ಹೋಗೋದಕ್ಕೆ ಸಾಧ್ಯವಿಲ್ಲ ಅನ್ನೋ ನಿಟ್ಟಿನಲ್ಲಿ ಗೃಹ ಸಚಿವರೇ ಸ್ಪಷ್ಟನೆಯನ್ನ ಪಡಿಸಿದ್ರು. ಈಗ ಈ ಪ್ರಕರಣದಲ್ಲಿ 4 ಅತ್ಯಾಚಾರ ಪ್ರಕರಣಗಳಾಗಿದ್ದಾವೆ. ಅದಕ್ಕೆ ಯಾವ್ಯಾವ ಎವಿಡೆನ್ಸ್ಗಳನ್ನು ಬೇಕೋ ಅವುಗಳನ್ನ ಈಗಾಗಲೇ ಪೊಲೀಸರು ಮಾಡಿಟ್ಕೊಳ್ಳೋ ಕೆಲಸವನ್ನ SIT ಅಧಿಕಾರಿಗಳು ಮಾಡಿದ್ದಾರೆ. ಯಾವ್ಯಾವು ಅಂತ ಹೇಳಿ ನೋಡೋದಾದ್ರೆ 30ಕ್ಕೂ ಹೆಚ್ಚು ಸಂತ್ರಸ್ತೆಯರ ಹೇಳಿಕೆಯನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಅದು CRPC 161 ಅಡಿ ಇರ್ಬೋದು, ಮತ್ತೆ ನ್ಯಾಯಾಧೀಶರ ಮುಂದೆ CRPC 164 ಅಡಿ ಇರ್ಬೋದು. ಅದ್ರ ಜೊತೆಗೆ ಒಂದಷ್ಟು ಈಗಾಗಲೇ ಸ್ಪಾಟ್ ಮಾಜರನ್ನ ನಡೆಸಿ ಸಾಂದರ್ಭಿಕ ಸಾಕ್ಷಿಗಳನ್ನ ಕಲೆ ಹಾಕೋ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಯಾರ್ಯಾರು ಬೇರೆ ಒಂದಷ್ಟು ಎವಿಡೆನ್ಸ್ಗಳಾಗಿ ಬೇರೆ ಇತರರ ಹೇಳಿಕೆಯನ್ನ ಪಡೆದಿಟ್ಕೊಳ್ಳೋ ಕೆಲಸವನ್ನ ಸಹ ಅಧಿಕಾರಿಗಳು ಮಾಡಿದ್ದಾರೆ. ಈಗ ಪ್ರಜ್ವಲ್ ಸಿಗಲ್ಲ ಅನ್ನೋದೇ ಆದ್ರೆ ಆದಷ್ಟು ಬೇಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವರು SIT ಅವರು ಒಂದು ನಡೆಯನ್ನು ಅನುಸರಿಸ್ತಿದ್ದಾರೆ. ಕಾರಣ ಇಷ್ಟೇ, ಅಪ್ಸ್ಟ್ಯಾಂಡಿಂಗ್ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಕೋರ್ಟ್ ನಿಂದ ಪ್ರಜ್ವಲ್ ರೇವಣ್ಣಗೆ ಸಮನ್ಸ್ ಜಾರಿ ಆಗಬಹುದು, ವಾರೆಂಟ್ ಇಶ್ಯೂ ಆಗಬಹುದು. 1, 2, 3 ವಾರೆಂಟ್ಗೆ ಆತ ಹಾಜರಾಗಲಿಲ್ಲ ಅನ್ನಂತಹ ಪಕ್ಷದಲ್ಲಿ ಸಾಮಾನ್ಯವಾಗಿ NBW ಇಶ್ಯೂ ಆಗುತ್ತೆ. ಆ ಬಳಿಕ NBW ಇಶ್ಯೂ ಕೂಡ ಆಗದಿದ್ದಂತಹ ಸಂದರ್ಭದಲ್ಲಿ ಆಗ CBI ಅನ್ನು ಅಪ್ರೋಚ್ ಮಾಡಿ ಇಂಟರ್ಪೋಲ್ ಮುಖಾಂತರ ಆತ ಎಲ್ಲರೂ ಫಾರಿನ್ ಅಲ್ಲಿ ಯಾವ ದೇಶದಲ್ಲಿದ್ದಾನೋ ಅಲ್ಲಿಂದಲೇ ಅರೆಸ್ಟ್ ಮಾಡುವ ಒಂದು ಐಡಿಯಾ SIT ಅಧಿಕಾರಿಗಳ ತಲೆಯಲ್ಲಿ ಇದ್ದಂತೆ ಕಾಣಿಸ್ತಿದೆ. ಮತ್ತೊಂದು, ಈತನ ಮೇಲೆ ಈ ಪ್ರೊಕ್ಲಮೇಷನ್ ಅನ್ನ ಕೂಡ ಜಾರಿ ಮಾಡೋದಕ್ಕೆ ಇವರು ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ. ಅಂದ್ರೆ ಉದ್ಘೋಷಿತ ಅಪರಾಧಿ ಅಂತೇಳಿ, ಈತ ದೇಶವನ್ನ ಬಿಟ್ಟು ತಲೆಮರೆಸ್ಕೊಂಡಿದ್ದಾನೆ, ಇಂತಿಂತ ಪ್ರಕರಣಗಳಲ್ಲಿ ಬೇಕಾಗಿದ್ದಾನೆ ಅನ್ನೋ ನಿಟ್ಟಿನಲ್ಲಿ ಉದ್ಘೋಷಿತ ಅಪರಾಧಿಯನ್ನಾಗಿ ಮಾಡೋದಕ್ಕೂ ಕೂಡ ಇದೀಗ SIT ಅಧಿಕಾರಿಗಳು ಚಿಂತನೆಯನ್ನ ನಡೆಸ್ತಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಇನ್ನು ಸ್ವಲ್ಪ ದಿನದಲ್ಲಿ, ಇನ್ನೊಂದು ವಾರ ಅಥವಾ 10 ದಿನ 15 ದಿನದ ಒಳಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ SIT ಅಧಿಕಾರಿಗಳ ಮೂಲದಿಂದ ಒಂದಷ್ಟು ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಓಕೆ ಮೂರ್ತಿ, ಹಾಗೆ ಸಂಪರ್ಕದಲ್ಲಿ ನಾನು ನಿಮ್ಮ ಜೊತೆ ಮಾತನಾಡ್ತೀನಿ. ಬಟ್ NBW ಕೋರ್ಟ್ನಿಂದ ಇಶ್ಯೂ ಮಾಡಿಸೋದಕ್ಕೆ ಅಥವಾ ಉದ್ಘೋಷಿತ ಅಪರಾಧಿ ಅಂತ, ಆರೋಪಿ ಅಂತ ತೋರಿಸೋದಕ್ಕೆ ಚಾರ್ಜ್ ಶೀಟೇ ಸಲ್ಲಿಕೆ ಮಾಡಬೇಕು ಅಂತ ಏನಿಲ್ಲ. ಎಂಟ್ರಿ ಅರ್ಜಿಯನ್ನು ಹಾಕ್ಕೊಂಡು ಕೋರ್ಟ್ ಗಮನಕ್ಕೆ ಪ್ರಕರಣದ ಸಿವಿಯಾರಿಟಿಯನ್ನು ತಂದು
ಇದರಿಂದ ನಮಗೆ ಆತನ ಬೇಕೇ ಬೇಕು, ಯಾಕೆಂದರೆ ಆತನ ಹೇಳಿಕೆ ಇಲ್ಲದೇ ಚಾರ್ಜ್ ಶೀಟ್ ಇನ್ಕಂಪ್ಲೀಟ್ ಆಗಿಬಿಡುತ್ತೆ. ಹಾಗಾಗಿ ಅದಕ್ಕೋಸ್ಕರ ಒಂದು ಅನುಮತಿ ಕೊಡಿ ಅಂತ ಕೋರ್ಟನ್ನು ಕೇಳ್ಕೋಬೋದು, ಹೈಕೋರ್ಟ್ಗೆ ಅಪ್ರೋಚ್ ಮಾಡಿ ಆ ಕೆಲಸವನ್ನು ಕೂಡ ಮಾಡಬಹುದು. ಅದಕ್ಕೇನಾದರೂ SIT ಅವರು ಮುಂದಾಗ್ತಾರಾ ಅಂತಕ್ಕಂಥದ್ದನ್ನು ಕಾದು ನೋಡೋಣ.